ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಕೆಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಅನ್ಸರ್ಟೈನ್ ಲೈಫ್, ಅನಿಶ್ಚಿತ ಜೀವನ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋ ಅಥವಾ ಯೂಟ್ಯೂಬ್ ಚಾನಲ್ ಏನೇ ನೀವು ನೋಡ್ತಿದ್ರು ಸಹ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಅಥವಾ ಯಾರೇ ಆಗಿರಲಿ ನಿಮ್ಮ ಕುಟುಂಬದ ಸರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ನಮ್ಮ ವಿಡಿಯೋನ ಲೈಕ್ ಮಾಡಲು ಹೇಳಿ, ಬೆಂಬಲವನ್ನು ನೀಡಲು ಹೇಳಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾವು ಪ್ರಾರಂಭಿಸೋಣ. ಬದುಕು ಅನ್ನೋದು ನಮಗೆ ನಿಶ್ಚಿತವಾಗಿ ನಾವು ಹೀಗೆ ಇರಬೇಕು, ನಮ್ಮ ಬದುಕು ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಇತ್ತೀಚಿನ ಒಂದು ದುರ್ಘಟನೆಗಳನ್ನ ನಾವು ಸಾಲುವಾಗಿ ನಾವು ನೋಡ್ತಾ ಹೋಗೋಣ. ಅದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನಂದ್ರೆ ಬರೀ ಒಂದು ವಾರ ಆಯ್ತು ಈ ವಿಡಿಯೋ ಮಾಡಿದ್ದು. ಈ ದಿನ ಏನಿದೆ, ಇವತ್ತು 29ನೇ ತಾರೀಕು, 23ನೇ ತಾರೀಕು ಕರ್ನೂಲ್ನಲ್ಲಿ ಬಸ್ ದುರ್ಘಟನೆ ನಡೀತು 2025ನೇ ಇಸ್ವಿ. ಯಾಕಂದ್ರೆ ನಂತರ ದಿನಗಳಲ್ಲೂ ಸಹ ಈ ವಿಡಿಯೋಸ್ನ ನೀವು ನೋಡ್ಬೋದು. ಅದರಿಂದ ಡೇಟನ್ನ ಮೆನ್ಷನ್ ಮಾಡ್ತಾ ಇದೀನಿ, ವರ್ಷನೂ ಮೆನ್ಷನ್ ಮಾಡ್ತಾ ಇದೀನಿ. ಹಾಗೆ ದೀಪಾವಳಿ ಒಂದು ಸಮಯದಲ್ಲಿ ಇದು ನಡೆದಂತ ದುರ್ಘಟನೆ ಆಗಿದೆ. ಹಾಗೇನೆ ಇನ್ನು ಸ್ವಲ್ಪ ದಿನ, ಒಂದು 5-6 ದಿನ ಹಿಂದೆ ನಾವು ನೋಡೋದಾದ್ರೆ ಜೈಸಾಲ್ಮಾರ್ ಅಂತ ಹೇಳಿ ರಾಜಸ್ಥಾನದಲ್ಲಿ ಇದೇ ರೀತಿಯಾದಂತಹ ಒಂದು ದುರ್ಘಟನೆ ನಡೀತು. ಅದು ಈ ಒಂದು ಕರ್ನೂಲ್ ಬಸ್ ಟ್ರಾಜಿಡಿ ದುರಂತ ಏನಿದೆ ಅದು ರಾತ್ರಿಯಲ್ಲಿ ಸಂಭವಿಸ್ತು ಅಂತಂದ್ರೆ, ಈ ಜೈಸಾಲ್ಮಾರ್ ಬಸ್ ಟ್ರಾಜಿಡಿ ಅನ್ನೋದು ಬೆಳಗಿನ ಜಾವ ಅಥವಾ ಮಧ್ಯಾಹ್ನದ ಒಂದು ಗಂಟೆಗೆ, ಒಂದು ಸುಮಾರು 10-11 ಗಂಟೆಯ ಸುಮಾರು ಆಸುಪಾಸಿನಲ್ಲಿ, 12 ಆ ಒಂದು ಗಂಟೆಯ ಸಮಯದ ಆಸುಪಾಸಿನಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಅನ್ನುವಂಥ ವಿಚಾರ. ಇದೇ ರೀತಿಯಲ್ಲಿ ಹೇಗೆ ಕರ್ನೂರಲ್ಲಿ ಬಸ್ ದುರಂತದಲ್ಲಿ ಹೇಗೆ ಬಸ್ ಬೆಂಕಿ ಹತ್ಕೊಂತು, ಅದೇ ರೀತಿ ಜೈಸಾಲ್ಮಾರ್ ಅಲ್ಲೂ ಸಹ ಒಂದು AC ಬಸ್ ಅದು ಸಹ ಬೆಂಕಿ ಹತ್ಕೊಂಡು ಉರಿತು. ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರು. ಹಾಗೆ ಅದರಲ್ಲಿ ಇನ್ನೂ ದೊಡ್ಡ ಒಂದು ದುರಂತದ ಒಂದು ಕಥೆ ಏನು ಅಂದ್ರೆ, ಹೆಣ್ಮಕ್ಳು, ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಸಹ ಬಸ್ಸಿನಿಂದ ಇಳಿದು ಓಡ್ ಬರ್ಬೇಕಾದ್ರೆ ಅವರು ಬಟ್ಟೆಗೆ, ವಸ್ತ್ರಗಳಿಗೆ ಬೆಂಕಿಯನ್ನ ತಗಲದ್ರಿಂದ ತಮ್ಮ ಮಾನವನ್ನ ಕಾಪಾಡ್ಕೊಳ್ಳೋದು ಮರದ ಹಿಂದ್ಗಡೆ ಹೋಗಿ ಅವರು ಬಚ್ಚಿಡ್ಕೊಂಡ್ರು ಅನ್ನುವಂಥ ಒಂದು ಸಂಗತಿ. ಹಾಗೇನೆ ಈ ಒಂದು ವರ್ಷದ ಇನ್ನು ಕೆಲ ತಿಂಗಳ ಹಿಂದೆ ನಾವು ಗಮನಿಸೋದಾದ್ರೆ ಅಹಮದಾಬಾದಲ್ಲಿ ಒಂದು ವಿಮಾನ ದುರ್ಘಟನೆ ನಡೀತು. ಬಹಳಷ್ಟು ಜನ ಅದರಲ್ಲಿ ಸಾವನ್ನ ಇದಾಯ್ತು, ಸಾವು ನೋವು ಆಯ್ತು. ಅಲ್ಲಿ ಬಹಳ ಭೀಕರವಾದಂತ ಒಂದು ಅಪಘಾತ ಆಯ್ತು, ಭೀಕರವಾದಂತ ಒಂದು ವಿಮಾನ ದುರಂತ ಆಯ್ತು. ಸೊ ಇವನ್ನೆಲ್ಲ ನಾವು ನೋಡಿದಾಗ ನಮ್ಮ ಜೀವನ ಎಲ್ಲೋ ಒಂದ್ ಕಡೆ ಗಮನಿಸಿದ್ರೆ ಎಂತ ಒಂದು ಅನಿಶ್ಚಿತವಾದಂತ ಒಂದು ಸಮಯದಲ್ಲಿ ನಾವು ಬದುಕಿದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಕಾಣುತ್ತೆ. ಯಾಕಂದ್ರೆ ಲೈಫ್ ಇಸ್ ಅನ್ಸರ್ಟನ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ಯಾರೋ ತಮ್ಮ ಸ್ನೇಹಿತನ ಮನೆ ನೋಡಕ್ಕೆ ಅಂತ ಹೋಗಿರ್ಬೋದು, ಅಥವಾ ಒಂದು ಟೂರಿಸ್ಟ್ ಆಗಿ ನೆರೆಯ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ನೆಂಟರು ಮನೆಗೆ ಹೋಗ್ಬೇಕು ಅನ್ನೋಂಥದ್ದು ಪ್ಲಾನ್ ಹಾಕೊಂಡು ಹೋಗಿರುವಂತ ಒಂದು ವಿಚಾರ ಆಗಿರ್ಬೋದು. ಹಾಗೆ ಹೊರದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ದೇಶವನ್ನೆಲ್ಲ ಸುತ್ತಿ ನೋಡಿಕೊಂಡು ಮರಳಿ ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು, ತಮ್ಮ ಜೀವನವನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಪ್ಲಾನ್ ಹಾಕೊಂಡಂತಹ ಅಹಮದಾಬಾದಿನ ಒಂದು ವಿಮಾನ ದುರ್ಘಟನೆಯ ಪ್ರಯಾಣಿ ಆಗಿರ್ಬೋದು. ಹಾಗೇನೆ ಜೈಸಾಲ್ಮಾರ್ ಅಲ್ಲಿ ನೋಡೋದಾದ್ರೆ ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಬ್ಬದ ವಾತಾವರಣ ಅಥವಾ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡಕ್ಕಾಗಿರ್ಬೋದು, ಕಾರ್ಯಕ್ರಮವನ್ನ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಂಭ್ರಮಾಚರಣೆಯನ್ನ ನೋಡೋದಕ್ಕೆ, ಅಥವಾ ಯಾವುದೋ ಎಲ್ಲೋ ಒಂದ್ ಕಡೆ ಸಾವಾಗಿದೆ ಅಂದ್ರೆ ಸಾವನ್ನ, ಅಲ್ಲಿ ದುಃಖವನ್ನ, ಅವರ ಸಂತಾಪವನ್ನ ಸೂಚಿಸುವಂತ ನಿಟ್ಟಿನಲ್ಲಿ ಹೋಗುವಂತ ವಿಚಾರ ಆಗಿರ್ಬೋದು. ಈ ರೀತಿ ಪ್ರತ್ಯೇಕವಾಗಿ ಪ್ರತಿಯೋರ್ವ ವ್ಯಕ್ತಿಯು ಈ ಒಂದು ಏನು ದುರ್ಘಟನೆಗಳಲ್ಲಿ ಸಾವನ್ನಪ್ಪಿರ್ತಾರೋ ಅವ್ರದೇ ಆದಂತ ಒಂದು ಬದುಕಿದೆ, ಒಂದು ಜೀವನ ಇದೆ, ತಮ್ಮ ಒಂದು ಕನಸುಗಳಿದೆ, ಒಂದು ಬಯಕೆ ಇದೆ, ತಮ್ಮದೇ ಆದಂತ ಒಂದು ಭವಿಷ್ಯ ಇದೆ, ತಮ್ಮದೇ ಆದಂತ ಒಂದು ಮನೆ ಇದೆ, ಕುಟುಂಬ ಇದೆ, ಪರಿವಾರ ಇದೆ, ತಮ್ಮದೇ ಆದಂತ ಒಂದು ಆಲೋಚನೆಗಳು, ಚಿಂತನೆಗಳು, ನೋವು, ಕಷ್ಟ, ಸುಖ ಎಲ್ಲವೂ ಸಹ ಅವರೊಳಗೆ ಆ ಭಾವನೆಗಳಿದೆ. ಎಲ್ಲವನ್ನೂ ಸಹ ಒಂದೇ ಒಂದು ಸಣ್ಣ ದುರ್ಘಟನೆ ಆ ಒಂದು ಕೆಲವರ ಜೀವನವನ್ನೇ ಕಸ್ಕೊಂಡೋಯ್ತು. ಇನ್ನು ಕೆಲವರಿಗೆ ತಮ್ಮ ಸಂಬಂಧಿಕರ, ನೆಂಟರ, ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮ, ತಂಗಿ, ಈ ರೀತಿ ಅತ್ತೆ, ಮಾವ, ಹಲವಾರು ಜನ, ಏನು ನಮ್ಮ ಬಾಂಧವ್ಯ ಅಂತ ನಾವು ಹೇಳ್ತೀವಿ, ಕುಟುಂಬ ಅಂತ ಹೇಳ್ತೀವಿ, ಆ ಕುಟುಂಬದಲ್ಲಿ ಆ ಒಬ್ಬರ ತಮ್ಮದೇ ಆದಂತಹ ಕುಟುಂಬ ಪರಿವಾರದ ಒಬ್ಬರನ್ನ ಕಳ್ಕೊಂಡಂತಹ ಒಂದು ನೋವು, ಒಂದು ಸಂಕಟ. ಯಾಕೆ ಈ ರೀತಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವರೆಲ್ಲರಲ್ಲಿಯೂ ಸಹ ಕೆಲವರು ಒಂದು ನಿರ್ಧಾರಗಳನ್ನ ಮಾಡಿರ್ತಾರೆ, ಉತ್ತಮವಾದಂತಹ ನಿರ್ಧಾರಗಳನ್ನೇ ಮಾಡಿರ್ಬೋದು, ಇನ್ನು ಕೆಲವರು ಮಾಡದೇನೂ ಇರಬಹುದು. ಆ ಜೀವ ಪರ್ಯಂತ ಆ ಕಷ್ಟಗಳನ್ನ, ಹಣಕಾಸಿನ ಕಷ್ಟಗಳನ್ನ ಇವರೆಲ್ಲ ಎದುರಿಸುವಂತ ಸಾಧ್ಯತೆಗಳು ಸಹ ಇರುತ್ತೆ. ಕೆಲವರು ವಿಮೆಯನ್ನ ಮಾಡಿಸದೇ ಇರ್ತಾರೆ, ಅಸಡ್ಡೆತನ, ಪ್ರೀಮಿಯಂ ನಾಳೆ ಕಟ್ಟೋಣ ಬಿಡು, ನಾಡ್ದು ಕಟ್ಟೋಣ ಅಂತ ಅವಾಯ್ಡ್ ಮಾಡಿರ್ಬೋದು. ಆ ವಿಮೆ ಲ್ಯಾಪ್ಸ್ ಆಗಿ ಹೋಗಿರುವಂತಹ ಸಾಧ್ಯತೆಗಳಿರಬಹುದು ಈ ಒಂದು ದುರ್ಘಟನೆಗಳಲ್ಲಿ. ಇನ್ನು ಕೆಲವರು ವಿಮೆಯೇ ಮಾಡಿಸದೇ ಇರ್ಬೋದು, ಎಂತಕ್ಕೆ ದುಡ್ಡು ವೇಸ್ಟ್, ಸುಮ್ಮನೆ ಹಣವನ್ನ ಹಾಕಿದ್ರೆ ಏನ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡೋರು ಇರ್ಬೋದು. ಅದರಲ್ಲಿ ಸ್ವಲ್ಪ ಜನ ತಮ್ಮ ಒಂದು ಅಂಗವೈಕಲ್ಯ ಆಗೋಕ್ಕೆ ಸಾಧ್ಯತೆ ಸಹ ಇರುತ್ತೆ, ಡಿಸೇಬಲ್ ಆಗಿರುವಂತಹ ಸಾಧ್ಯತೆಗಳು ಸಹ ಇರ್ಬೋದು. ಮಾನಿಟರಿ ಕಂಪನ್ಸೇಷನ್ ಅಂತ ಹೇಳಿ ಸರ್ಕಾರಗಳು ಅವರಿಗೆ ಒಂದಿಷ್ಟು ಹಣವನ್ನ ಕೊಟ್ಟರು ಸಹ ಅಲ್ಪಾವಧಿಯಲ್ಲಿ ಅದು ಅವರಿಗೆ ಆಸರೆ ಆಗುತ್ತೆ ಹೊತ್ತು ದೀರ್ಘಾವಧಿಯಲ್ಲಿ ಅದು ಯಾವುದೇ ರೀತಿಯಾದಂತಹ ಒಂದು ನಷ್ಟವನ್ನ ಭರಿಸುವಂತಹ ಶಕ್ತಿ, ಹಣಕಾಸಿನ ಒಂದು ಏನು ಮನೆಯ ಒಂದು ಆದಾಯ ಏನಿದೆ, ಆದಾಯ ಸ್ತಂಭ, ಆಧಾರವೇ ಕಳ್ಕೊಂಡು ಹೋದಾಗ ಆ ಮನೆಯನ್ನ ನಡೆಸುವಂತಹ ಒಂದು ಪರಿಸ್ಥಿತಿ ಏನಿದೆ
ಅದು ಹೇಳತಿರೋದು. ಅದರಲ್ಲೂ ಸಾಲಗಳನ್ನ ಮಾಡಿರ್ತಾರೆ, ಗೃಹ ಸಾಲ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ಹಾಗೆ ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು. ಇವನ್ನೆಲ್ಲ ಕಟ್ಟುವಂತ ಬಡ್ಡಿ ಏನಿದೆ, ಬಡ್ಡಿಯ ಪ್ರಮಾಣವೂ ಸಹ ಅವರ ಕುಟುಂಬದವರಲ್ಲಿ ಆ ಒಂದು ಬಡ್ಡಿಯನ್ನ ಸಹ ಹೇರಲಾಗುತ್ತೆ. ಅದನ್ನ ಸಹ ಕಟ್ಟಬೇಕು. ಈ ರೀತಿಯಾದಂತಹ ಕಮಿಟ್ಮೆಂಟ್ಸ್ ನಲ್ಲಿ ಸಹ ಸಿಲುಕೊಂಡು ಆಜೀವ ಪರ್ಯಂತಹ ತಾವೇ ಮಾಡದ ಸಾಲಕ್ಕೆ, ತಮ್ಮ ಕುಟುಂಬಸ್ಥರು ಮಾಡಿದಂತ ಒಂದು ಸಾಲಕ್ಕೆ ಬಡ್ಡಿಯನ್ನ ಕಟ್ಕೊಂಡು ತಮ್ಮ ಜೀವನವನ್ನೇ ತೇಯಿಸ್ಕೊಂಡು, ನೋಯಿಸ್ಕೊಂಡು, ಜೀರ್ಣಿಸ್ಕೊಳ್ಳಲಾಗದೆ ಹಾಗೆ ಕಳೆಯುವಂತಹ ಎಷ್ಟೋ ಕುಟುಂಬಗಳು ಸಹ ಈ ರೀತಿಯಾದಂತಹ ದುರ್ಘಟನೆಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬರೀ ಒಂದೇ ಒಂದು ಸ್ಪೆಸಿಫಿಕ್ ಆದಂತಹ ದುರ್ಘಟನೆಯಿಂದ ಮಾತ್ರ ಅಂತಲ್ಲ. ಈ ರೀತಿ ಹಲವಾರು ದುರ್ಘಟನೆಗಳು ಆಗಿಂದಾಗೆ ನಡೀತಾನೆ ಇರ್ತದೆ. ಸುದ್ದಿ ಮಾಧ್ಯಮದಲ್ಲಿ ನಾವು ನೋಡ್ತೀವಿ, ಸುದ್ದಿ ಪತ್ರಿಕೆಯಲ್ಲಿ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಒಂದು ಕೊಲೆ ಆಗುತ್ತೆ, ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಸಾವು ನೋವು ಸಂಭವಿಸುತ್ತೆ, ಅದೊಂದು ರೀತಿಯಾದಂತಹ ದುರ್ಘಟನೆ ಆಗುತ್ತೆ. ಸೊ ಈ ಎಲ್ಲಾ ಒಂದು ಸಾವು ನೋವಿನಲ್ಲೂ ಸಹ ಒಬ್ಬ ಮನುಷ್ಯನ ಮೌಲ್ಯ ಏನಿದೆ, ದ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ನಾವೇನ್ ಹೇಳ್ತೀವಿ, ಅದರ ಪರಿಣಾಮ, ಅಡ್ಡ ಪರಿಣಾಮ ಅದರಲ್ಲಿ ಉಂಟಾಗುತ್ತೆ. ಆಮೇಲೆ ಆದಾಯ ಅಂತ ನಾವೇನ್ ಕರಿತೀವಿ, ಇನ್ಕಮ್ ಇಲ್ದೇನೆ ಸಹ ಕುಟುಂಬ ಜರ್ಜರಿತರಾಗಿ ಆ ಒಂದು ಕುಟುಂಬ ರಸ್ತೆ ಬದಿಯಲ್ಲಿ ಸಹ ಉಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು, ಮತ್ತೆ ಬಡತನದಲ್ಲಿ ಸಹ ಬೆಂದು ನೊಂದು ಹೋಗುವಂತ ಪರಿಸ್ಥಿತಿಗಳು ಸಹ ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದನೇ ನಾನು ಹೇಳುವಂತ ಒಂದು ಅಂಶ ಏನಂದ್ರೆ, ಇದರಲ್ಲಿ ಒಂದು ಆರೋಗ್ಯ ವಿಮೆಯನ್ನ ಮಾಡಿಸಿದ್ರೆ ಈ ರೀತಿಯಾದಂತಹ ದುರ್ಘಟನೆ ಇದ್ದಾಗ ಪ್ರಾಯಶಃ ನೀವು ತಪ್ಸ್ಕೊಂಡ್ ಬಂದಿದ್ರು ಸಹ ಹಾಸ್ಪಿಟಲೈಸೇಷನ್ ಆದಾಗ ಆರೋಗ್ಯ ವಿಮೆ ನಿಮಗೆ ಉಪಯೋಗವಾಗ್ತಾ ಇರ್ಬೋದು. ಒಂದು ವೇಳೆ ಈ ರೀತಿಯಾದಂತಹ ಒಂದು ದುರ್ಘಟನೆಯಲ್ಲಿ ನಿಮ್ಮ ಜೀವಕ್ಕೆ ಯಾವುದೇ ರೀತಿಯಾದಂತಹ ನೋವಾಗದೇ ಇದ್ರು, ಹಾನಿ ಆಗದೆ ಇದ್ರು ಸಹ ಒಂದು ರೀತಿಯಾಗಿ ಎಲ್ಲೊಂದ್ ಕಡೆ ಕಾಲು ಕೈ ಪೆಟ್ಟು ಬಿದ್ದಿದ್ದಲ್ಲಿ, ಅಥವಾ ಇನ್ ಕೇಸ್ ಆಫ್ ಏನಾದ್ರು ಡಿಸಬಿಲಿಟಿ ಆಗಿದ್ದಲ್ಲಿ, ಏನು ಹೇಳ್ತೀವಿ ಅಂಗವೈಫಲ್ಯ ಅಂತ ನಾವು ಹೇಳ್ತೀವಿ, ಆ ರೀತಿಯಾಗಿ ಯಾವುದೋ ಒಂದು ರೀತಿಯಾದಂತಹ ಕೈಯೋ ಕಾಲೋ ಈ ರೀತಿ ಕಟ್ಟಾಗಿ ಹೋಗಿದ್ದು, ಏನೋ ಒಂದು ದುರ್ಘಟನೆಯಲ್ಲಿ ಆಗಿದ್ರೆ ಆ ಡಿಸಬಿಲಿಟಿ ರೈಡರ್ ಅಂತ ನಮಗೆ ವಿಮೆಯಲ್ಲಿ ಸಿಗುತ್ತೆ. ಅದರ ಮೂಲಕ ಸಹ ಒಂದು ರೀತಿ ಪ್ರೊಟೆಕ್ಷನ್ ಸಿಗ್ತಿತ್ತು. ಅಥವಾ ಜೀವನನೇ ಹೋಗಿದ್ರೆ, ಕುಟುಂಬದಲ್ಲಿರುವಂತಹ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ತೀರ್ಕೊಂಡು ಹೋದ್ರು ಅಂತ ಆ ಒಂದು ರೀತಿಯಾದಂತಹ ಒಂದು ನೋವಿದ್ರು ಸಹ ಅದನ್ನ ಆ ಈಡನ್ನ ಕೊಡಕ್ಕಾಗಲ್ಲ. ಅಂದ್ರೆ ಆ ಒಂದು ನಷ್ಟವನ್ನ ಭರಿಸೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾದಂತ ಒಂದು ವಿಚಾರ ಇದು. ಸೊ ಕುಟುಂಬ ಮಂದಿ ಸಾವನ್ನಪ್ಪಿದ್ದಾರೆ ಎಂದಾಗ ಅದು ಜೀವನ ಪರ್ಯಂತ ಕೊರಗು ಮನಸ್ಸಿನಲ್ಲೇ ಉಳ್ಕೊಳ್ಳುತ್ತೆ. ಆ ಒಂದು ಕೊರಗು ಬರೀ ಆ ವ್ಯಕ್ತಿಯ ಸಾವಿಗೆ ಮಾತ್ರ ಸೀಮಿತವಾಗಿದೆಯಾ ಅಂದ್ರೆ ಅಲ್ಲ, ಜೀವನ ಪರ್ಯಂತ ಹಣಕಾಸಿನ ಒಂದು ಕೊರಗನ್ನು ಸಹ ಆ ವ್ಯಕ್ತಿ ಬಿಟ್ಟು ಹೋಗಿರ್ತಾರೆ ಆ ಕುಟುಂಬಕ್ಕೆ. ಸೊ ಈ ರೀತಿಯಾದಂತಹ ಸಮಸ್ಯೆಗಳು, ಆರ್ಥಿಕ ಹೊರೆನ ಸಹ ಬಿಟ್ಟು ಹೋಗುವಂತ ಸಾಧ್ಯತೆಗಳಿರುತ್ತೆ ಸಾವು ನೋವು ಸಂಭವಿಸಿದಾಗ ಅನ್ನೋದನ್ನ ಇಲ್ಲಿ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ. ಅದರಿಂದ ದಯಮಾಡಿ ಜೀವ ವಿಮೆ ಮಾಡಿಸ್ಕೊಳ್ಳಿ, ಆರೋಗ್ಯ ವಿಮೆ ಮಾಡಿಸ್ಕೊಳ್ಳಿ. ಹಾಗೇನೆ ನಿಮ್ಮ ಕುಟುಂಬದವರಿಗೂ ಸಹ ಕುಟುಂಬಕ್ಕೆ ಸಂಬಂಧಪಟ್ಟಂತ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳಿ. ದಯಮಾಡಿ ಈ ರೀತಿಯಾದಂತಹ ವಿಮೆಯ ಮೂಲಕ ನಿಮ್ಮ ಕುಟುಂಬ, ನಿಮ್ಮ ಪರಿವಾರವನ್ನ ನೀವು ಭದ್ರಗೊಳಿಸಿ. ನಾಳೆ ನಿಮ್ಮ ಅಗಲಿಕೆ ಬಳಿಕ ಸಹ ಕುಟುಂಬ ಜೀವನವನ್ನ ಸಾಗಿಸ್ಬೇಕಾಗತ್ತೆ. ನಿಮ್ಮನ್ನ ನಂಬ್ಕೊಂಡು ಅವರು ತುಂಬಾ ದಿನದ ಕಾಲ ನಿಮ್ಮ ಅಗಲಿಕೆಯನ್ನೇ ನೆನೆಸ್ಕೊಂಡು ಜೀವನವನ್ನು ಕಳೀಲಿಕ್ಕೆ ಆಗಲ್ಲ. ಯಾಕಂದ್ರೆ ಖರ್ಚುಗಳು ಅನ್ನೋದು ಇರುತ್ತೆ. ಹಾಗೆ ಸಮಯ ಕಾಲ ಏನಿದೆ ಎಲ್ಲವ ನೋವುಗಳನ್ನು ಸಹ ಮಾಸಿ ಹೋಗುವ ರೀತಿಯಲ್ಲಿ ಮಾಡುತ್ತೆ. ಆದರೂ ಸಹ ಜೀವನ ನಡೆಸೋದಕ್ಕೆ ಹಣ ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ, ಜೀವ ವಿಮೆ, ಆರೋಗ್ಯ ವಿಮೆ, ಮತ್ತೆ ಇದೇ ರೀತಿಯಾಗಿ ಹಲವು ಬಗೆಯಾದಂತಹ ಉಳಿತಾಯದ ವಿಮೆಗಳು ಸಹ ಇದೆ. ಅದನ್ನೆಲ್ಲ ಸಹ ಗಮನಿಸಿ ನೋಡಿ. ಆ ರೀತಿಯಾಗಿ ನಿಮಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ನಾನು ಲಿಂಕ್ ಹಾಕಿರ್ತೀನಿ. ನನ್ನೊಂದಿಗೆ ಸಹ ನೀವು ಸಂಪರ್ಕಿಸಿ. ನನ್ನೊಂದಿಗೆ ಸಹ ಸಂಪರ್ಕಿಸಿಕೊಂಡು ಚರ್ಚೆ ಮಾಡೋಣಂತೆ. ಯಾವ ವಿಮೆ ನಿಮಗೆ ಯಾವ ರೀತಿಯಾದಂತಹ ಒಂದು ಉಪಯೋಗ ಸಿಗುತ್ತೆ ಈ ವಿಮೆಗಳನ್ನ ಮಾಡಿಸೋದ್ರ ಮೂಲಕ ಅನ್ನೋದ್ರ ಬಗ್ಗೆ ಸಹ ನಾನು ನಿಮಗೆ ಸುವಿಸ್ತಾರವಾಗಿ ಒನ್ ಅಲ್ಲಿ ಡಿಸ್ಕಷನ್ ಮಾಡೋಣ, ತಿಳ್ಕೊಳ್ಳೋಣ ಮಾಹಿತಿನ ಅಂತ ಹೇಳ್ತಾ, ಅನ್ಸರ್ಟನ್ ಆಗಿದೆ ಜೀವನ. ಯಾವತ್ತು ಯಾರಿಗೆ ಎಲ್ಲಿ ಏನು ಬರೆದಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋ ವಿಚಾರವನ್ನ ಆಗಾಗ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಹಾಗೆ ಮರಿದೇನೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾವು ನೋವಿನಲ್ಲಿ, ಈ ರೀತಿಯಾದಂಥ ಒಂದು ದುರ್ಘಟನೆಯಲ್ಲಿ ಸಾವಿಗೀಡಾದವರ ಎಲ್ಲರ ಒಂದು ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ.